ಟಿ.ನರಸೀಪುರ ತಾಲೂಕಿನ ಮಾದಾಪುರ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಮಾದಾಪುರ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಹಾಗೂ ಮಾದಾಪುರ ಕ್ಲಸ್ಟರ್ ಸಿಆರ್ಪಿ ಭಾಸ್ಕರ್ ಸಮ್ಮುಖದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕ್ಲಸ್ಟರ್ ವ್ಯಾಪ್ತಿಯ ಗ್ರಾಮಗಳಿಂದ ಶೃಂಗಾರ ಮಾಡಿಕೊಂಡು ಬಂದಿದ್ದ ಎತ್ತಿನ ಗಾಡಿಗಳನ್ನು ಮಾದಾಪುರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಜಾಥಾ ನಡೆಸಿ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಹಾಗೂ ರಾಜ್ಯ ನೌಕರರ ಸಂಘದ ಕಾರ್ಯದರ್ಶಿ ಎಂವಿ ಶಿವಶಂಕರ ಮೂರ್ತಿ ಮಾತನಾಡಿ, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸಿ ಕಲಿಕೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಸರ್ಕಾರ ಪ್ರತಿ ಕ್ಲಸ್ಟರ್ ಪಟ್ಟಣದಲ್ಲಿ ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ಹಳ್ಳಿಯ ಪ್ರತಿಭೆಗಳನ್ನು ಗುರುತಿಸುವ ಮತ್ತೊಂದು ಉದ್ದೇಶ ಇದಾಗಿದೆ ಎಂದು ತಿಳಿಸಿದರು. ಇಂತಹ ಕಾರ್ಯಕ್ರಮಗಳು ಆಗಿಂದಾಗೆ ಖಾಸಗಿ ಶಾಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇತ್ತು. ಮತ್ತೆ ವೇದಿಕೆಗಳನ್ನು ಕೂಡ ಅವರು ಕೊಡ್ತಾ ಇದ್ರು. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ಉಳ್ಳವರು ಶಿವಾಲಯ ಮಾಡುವರಯ್ಯ ನಾ ಏನ ಮಾಡಲಯ್ಯ ಬಡವರಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಸಿರವೇ ವನ್ನ ಕಳಿಸವಯ್ಯ ಅಂತ. ಆದರೆ ಸರ್ಕಾರ ಇದನ್ನು ಅರಿತು ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳನ್ನು ಕೂಡ ಅವರಲ್ಲಿರ್ತಕ್ಕಂತಹ ಸುಪ್ತ ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ಮತ್ತೆ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು ಇಂತಹ ಪ್ರತಿಭೆಯಲ್ಲಿ ಗುರುತಿಸಿ ಅವರು ಕೂಡ ಮುಂದೆ ತರುವಂತ ಕೆಲಸವನ್ನ ನಾವು ಸರ್ಕಾರ ಮತ್ತೆ ಇಲಾಖೆ ಮಾಡ್ತಾ ಇದೆ. ಅದಕ್ಕೆ ಶಿಕ್ಷಕರು ಅತಿ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ.
ಇದನ್ನ ಸಮುದಾಯ ಮತ್ತು SDMC ಸದಸ್ಯರನ್ನ ಬಳಸ್ಕೊಂಡು ಗ್ರಾಮದ ಎಲ್ಲರನ್ನು ಬಳಸ್ಕೊಂಡು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಈ ಭಾಗದಲ್ಲಿ CRP ಅವರು, ಈ ಶಾಲೆಯ ಮುಖ್ಯ ಶಿಕ್ಷಕರು, ಈ ಕ್ಲಸ್ಟರ್ನ ಎಲ್ಲ ಶಿಕ್ಷಕರು ಒಡಗೂಡಿ 3 ದಿನದಿಂದ ಹಬ್ಬದ ವಾತಾವರಣವನ್ನ ನಿಮ್ಮಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದು ಮಕ್ಕಳ ನಿಮ್ಮೆಲ್ಲರ ಸಂತೋಷಕ್ಕಾಗಿ. ಮತ್ತೆ ಮಕ್ಕಳೇ, ನಿಮ್ಗೆ ನಿನ್ನೆ ಒಂದು ಹಳ್ಳಿ ಪ್ರತಿಭೆ ಹೊರಗಡೆ ಬಂತು. ಯಾರದು? ಯಾರೋ ಹಳ್ಳಿ ಪ್ರತಿಭೆ ಬಿಗ್ ಬಾಸ್ ಅಲ್ಲಿ ಗೆದ್ದದು ಅಲ್ವಾ? ಯಾವ್ದು ಹಳ್ಳಿ ಪ್ರತಿಭೆ ಅಲ್ವಾ ಅದು? ನಾಳೆ ನೀವು ಕೂಡ ನೋಡಿ ಎಷ್ಟು ಮತಗಳು ಬಂದಿದೆ. 50 ಕೋಟಿ ಮತಗಳು ಪಡೆದಿದ್ದಾರೆ ಅಂತಂದ್ರೆ ಒಂದು ಹಳ್ಳಿ ಪ್ರತಿಭೆ ಎಲ್ಲ ಒಂದ್ ಕಡೆ ಮೂಲೆಯಲ್ಲಿ ಕೂತಿತ್ತು. ಆದ್ರೆ ನಿಮ್ಮಂತಹ ಪ್ರತಿಭೆಗಳನ್ನು ಗುರುತಿಸಿ ಶಿಕ್ಷಕರು ಮೇಲ್ಮಟ್ಟಕ್ಕೆ ತಂದಂತ ಸಂದರ್ಭದಲ್ಲಿ ನೀವು ಕೂಡ ಆ ಮಟ್ಟಕ್ಕೆ ಹೋಗ್ತೀರಾ ಅಂತಕ್ಕಂಥ ಆಶಾಭಾವನೆಯೊಡನೆ ನೀವೆಲ್ಲರೂ ಕೂಡ ಅಂತಹ ಒಂದು ಸ್ಥಾನವನ್ನು ಅಲಂಕರಿಸಿ ಅಂತ ಆಶಿಸ್ತಾ ಈ ಭಾಗದ ಕ್ಷೇತ್ರದ ಮಹಿಮೆಯಾಗಿರ್ತಕ್ಕಂಥ ಮರುಡೇಶ್ವರ ಸ್ವಾಮಿಯವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಆಶಿಸ್ತಾ ಶುಭ ಕೋರ್ತಾನೆ ಮಾತು ಮುಗಿಸ್ತೇನೆ. ನಾವು ನೀವೆಲ್ಲ ಕಂಡರಿಯದಂತ ಒಂದು ಭೀಕರವಾದಂಥ ಕೊರೋನಾ ಆಗಮಿಸಿದಂಥ ಸಂದರ್ಭದಲ್ಲಿ ಮಕ್ಕಳು ಶಾಲೆಗೆ ಆಗಮಿಸಿದೆ. ಅವರವರ ಮಕ್ಕಳ ಶಾಲೆ ಹಂತದಲ್ಲಿ ನಮಗೆ ದಾಖಲೆ ಮಾತ್ರ ಆದದ್ದು, ಮಕ್ಕಳ ಕಲಿಕೆ ಆಗಲಿಲ್ಲ. ಅಂಥ ವಿದ್ಯಾರ್ಥಿಗಳ ಕಲಿಕೆಯನ್ನು ನಾವು ಪ್ರೇರೇಪಿಸಿ ಆ FLN ಅಂತೇಳಿ ಗುರುತಿಸಿ ಆ ಮಕ್ಕಳಿಗೆ ಕಲಿಕೆಯನ್ನು ಉಂಟು ಮಾಡ್ತಕ್ಕಂಥದ್ದು, ಆ ಮಕ್ಕಳನ್ನು ಸಹ ಮುಖ್ಯವಾಹಿನಿಗೆ ತರ್ತಕ್ಕಂಥ ಒಂದು ಮುಖ್ಯವಾದಂಥ ಕಾರ್ಯಕ್ರಮ ಇದಾಗಿದ್ದು, ಆ ಮಕ್ಕಳ ಕಲಿಕೆಯನ್ನು ಪ್ರತಿಭೆಯನ್ನು ಗುರುತಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದ್ದು, ಈ ಕಾರ್ಯಕ್ರಮವನ್ನು ಗ್ರಾಮದ ಎಲ್ಲ ಮುಖಂಡರು ಸೇರಿ ಒಂದು ಹಬ್ಬದ ರೀತಿಯಲ್ಲಿ ವಿಜೃಂಭಣೆಯಿಂದ ಮಾಡಿರ್ತಕ್ಕಂಥದಕ್ಕೆ ಇಲಾಖೆ ಕಡೆಯಿಂದ ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ